ಅಹಮದಾಬಾದ್ನ ವಿಮಾನ ದುರಂತಕ್ಕೆ ಬರೋಣ ನಾವು. ಈ ದುರಂತಕ್ಕೆ ಸಂಬಂಧಪಟ್ಟಂತೆ ಇನ್ವೆಸ್ಟಿಗೇಷನ್ ಮುಂದುವರಿತಾ ಇದೆ. ಇನ್ವೆಸ್ಟಿಗೇಷನ್ ನಲ್ಲಿ ಪ್ರಾಥಮಿಕವಾಗಿ ಯಾವ ಆಯಾಮದಲ್ಲಿ ತನಿಖೆ ಮುಂದುವರೆದಿದೆ ಅನ್ನೋದರ ಡೀಟೇಲ್ಸ್ ಇದು. ಘಟನಾ ಸ್ಥಳದಲ್ಲಿ ತನಿಖಾ ತಂಡ ಬೀಡು ಬಿಟ್ಟಿದೆ. ಒಂದು ಬ್ಲಾಕ್ ಬಾಕ್ಸ್ ನ ಡೇಟಾ ರಿಕವರಿ ಮಾಡಿಕೊಳ್ಳುವಲ್ಲಿ ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದಾರೆ. ತನಿಖಾ ಬ್ಯೂರೋ ತಂಡದಿಂದ ವಿಮಾನ ಅಪಘಾತದ ತನಿಖೆ ಆಗ್ತಾ ಇದೆ. ತನಿಖಾ ತಂಡ ಸ್ಪಾಟ್ ವಿಸಿಟ್ ಅನ್ನು ಮಾಡಿದೆ. ಎಲ್ಲಿ ಇಷ್ಟು ದೊಡ್ಡ ಅವಘಡ ಆಯಿತು, ಕ್ರ್ಯಾಶ್ ಲ್ಯಾಂಡಿಂಗ್ ಆಯ್ತಲ್ಲ, ಸೊ ಅಲ್ಲಿ ಇನ್ನು ಯಾವ್ಯಾವ ವಿಮಾನದ ಅವಶೇಷಗಳು ಬಾಕಿ ಉಳಿದಿದೆ ಅದರದ್ದು ಕೂಡ ಕೆಲ ಮಾದರಿಗಳು ಬೇಕಾಗಿರುತ್ತೆ, ಕೆಲ ಸ್ಯಾಂಪಲ್ಸ್ ಬೇಕಾಗಿರುತ್ತೆ ಅವರಿಗೆ. ಯಾರ್ದು ಫಸ್ಟ್ ಡೆತ್ ಆಯಿತು, ಹೇಗೆ ಡೆತ್ ಆಯಿತು, ಆಮೇಲೆ ಇದರಲ್ಲಿ ಪೈಲಟ್ ಎರರ್ನ ಮಿಸ್ಟೇಕ್ ಎಷ್ಟರ ಮಟ್ಟಿಗಿತ್ತು, ಇಂಜಿನ್ ಫೇಲ್ಯೂರು, ಆಮೇಲೆ ATC ಜೊತೆಗೆ ಕನೆಕ್ಷನ್ನು, ಬೇರೆ ಯಾವುದೇ ರೀತಿಯಲ್ಲಿ ಬದುಕುಳಿಸೋದಕ್ಕೆ ಪ್ರಯತ್ನವನ್ನು ಪೈಲಟ್ ಪಡಲೇ ಇಲ್ವಾ, ಕೊನೆ ಹಂತದಲ್ಲಿ ಅವ್ರ ಮಾನಸಿಕ ಸ್ಥಿತಿಗತಿಗಳು ಹೇಗಿತ್ತು ಪೈಲಟ್ದು, ಇದೆಲ್ಲ ಇನ್ವೆಸ್ಟಿಗೇಷನ್ ಆಗುತ್ತೆ. ಪ್ಲಾನ್ A ಪ್ಲಾನ್ B ಅನ್ನೋ ರೀತಿಯಲ್ಲಿ ಏನಾದರೂ ಯೋಚನೆ ಮಾಡೋದಕ್ಕೆ ಅವ್ರಿಗೆ ಅವಕಾಶ ಇತ್ತಾ, ಕೊನೆಯ ಸಂಭಾಷಣೆಗಳು ಹೇಗಿತ್ತು. ಆಮೇಲೆ ಇಲ್ಲಿ ಒಂದು ಕಡೆಗೆ ಈ ಅಹಮದಾಬಾದ್ನ ರನ್ವೇ 2-3 ಇದೆಯಲ್ಲ, ಅದರ ಲೆಫ್ಟ್ ಸೈಡಲ್ಲಿ ವಿಪರೀತ ಸ್ಲಮ್ಮು, ಅಲ್ಲಿ ಪಕ್ಷಿಗಳ ಚಟುವಟಿಕೆ ಜಾಸ್ತಿ ಇದೆ. ಸೊ ಪಕ್ಷಿ ಬಡದಿರುವಂತಹ ಸಾಧ್ಯತೆಗಳನ್ನು ಈಗಲೂ ತಳ್ಳಿ ಹಾಕಲಾಗ್ತಾ ಇಲ್ಲ. ಸೊ ಇಂಜಿನ್ ಫೇಲ್ಯೂರ್ ಹಾಗೂ ಎಲ್ಲ ಆಯಾಮದ ತನಿಖೆಗಳು ನಡೀತಾ ಇದೆ.